ನಮಸ್ತೆ ಎಲ್ಲರಿಗೂ. ಇವತ್ತು ಸ್ವಲ್ಪ ಹೋದ ವರ್ಷ ಗಾರ್ಡನ್ನಲ್ಲಿ ಬೆಳೆದಿರೋ ತರಕಾರಿ ಹಣ್ಣುಗಳು ಸಾಮಂತಿಗೆ ಸ್ವಲ್ಪ ಬೇರೆ ನರ್ಸರಿಯಿಂದ ತಂದಿರೋ ಸಾಮಂತಿಗೆ ಹೂವಿಂದು ಹಾರ್ವೆಸ್ಟು ಅವೆಲ್ಲ ಮಾಡಿದ್ವಲ್ಲ, ಅವೆಲ್ಲ ಸ್ವಲ್ಪ ತೋರಿಸ್ತೀನಿ. ಹಣ್ಣಿನೂ ತೋರಿಸ್ತಾನೆ. ಹಣ್ಣಂದ್ರಲ್ಲಿ ಮಿಸ್ ಆಗಿರೋದು ಸ್ವಲ್ಪ ಇವು ದ್ರಾಕ್ಷಿ ಬೆಳೆದಿದ್ದೆ, ಅದು ಮಿಸ್ ಆಗಿದೆ. ವಿಡಿಯೋ ಒಂದೊಂದು ಮಿಸ್ ಆಗಿದೆ. ದಾಳಿಂಬೆ ಅವೆಲ್ಲ ಹಾರ್ವೆಸ್ಟ್ ಮಾಡಿರೋವು ಅವೆಲ್ಲ ಮಿಸ್ ಆಗಿದ್ವಿ. ನನ್ನ ಹತ್ರ ಎಷ್ಟು ವಿಡಿಯೋ ಇದ್ದಾವೋ ಅವನ್ನೆಲ್ಲ ಸ್ವಲ್ಪ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಆ ವರ್ಷ ನಾವು ಮೇಲ್ಗಡೆ ಗಿಡಗಳಿಗೆ ಎಲ್ಲ ಎಲೆಗಳು ಕಷಾಯ ಮಾಡಿದಾಗೆ ಈ ಥರ ಮೇಲೇ ಅಡುಗೆ ಮಾಡಿಬಿಟ್ಟು ತಿಂದಿರೋದು. ಅದು ಮಹೇಶ್ ಬಂದಾಗ ಅದ್ರ ವಿಡಿಯೋ ಅದು. ಅದಾದಮೇಲೆ ನೋಡಿ ಮಾವಿನಕಾಯಿ ಇದು ಒಂದು ಸರಿ 3 ಕಾಯಿ ಒಟ್ಟಿಗೆ ಬಿಟ್ಟಿತ್ತು. ಅದರಲ್ಲಿ 1 ಕಾಯಿ 2 ಕಾಯಿ ಕಿತ್ತಿದ್ದೆ ನಾನು ಊರಿಗೆ ತಗೊಂಡೋಗೋಕ್ಕೆ ಅಂತ. ಚಟ್ನಿನೂ ಮಾಡಿದ್ವಿ ಅದನ್ನು ನಾವು ಊರಲ್ಲಿ. ಇದು ನೋಡಿ ಹಣ್ಣು ಆದಮೇಲೆ ಇನ್ನೂ ಒಂದು ಹಣ್ಣು 3 2 ಕಿತ್ಕೊಂಡು ಹೋಗಿದ್ದೆ. ಒಂದು ಹಣ್ಣಾಗಿತ್ತು ಗಿಡದಲ್ಲೇ. ಅವತ್ತು ಅದನ್ನು ಹಾರ್ವೆಸ್ಟ್ ಮಾಡಿದೆ. ಹೋದ ವರ್ಷ ಇದೆ ಚಿಕ್ಕ ಗಿಡನೇ ನೋಡಿದ್ರೆ, ಆದರೆ ತುಂಬ ಚೆನ್ನಾಗಿತ್ತು ಹಣ್ಣು. ಅದನ್ನು ಹೆಚ್ಚಿಬಿಟ್ಟು ಒಂದಿನ ಇಟ್ಟೆ. ಇಷ್ಟೇ ಕಲರ್, ಅರ್ಧ ಕಲರ್ ಇತ್ತು. ಅದು ಮನೇಲಿ ತಗೊಂಡೋಗಿ ಇಟ್ಮೇಲೆ ಪೂರ್ತಿ ಕಲರ್ ಬಂದಮೇಲೆ ಹಣ್ಣು ಕುಯ್ದುಬಿಟ್ಟು ತಲಾಕೆ ಎಲ್ಲೆಲ್ಲೋ ಒಂದೊಂದು ಪೀಸ್ ಬರೋಂಗೆ ಮಾಡ್ಕೊಂಡು ತಿಂದಿದ್ದಾಯಿತು. ನೋಡಿ 2 ದಿನ ಇಟ್ಟ ಮೇಲೆ ಪೂರ್ತಿ ಹಣ್ಣು ಈ ಥರ ಕಲರ್ ಬಂದಿತ್ತು. ಆವಾಗ ನಾನು ಅದನ್ನು ಕಟ್ ಮಾಡಿ ಎಲ್ಲರಿಗೂ ಸ್ವಲ್ಪ ಟೇಸ್ಟ್ ನೋಡಿದ್ದೀನಿ. ತುಂಬ ರುಚಿಯಾಗಿತ್ತು ಹಣ್ಣು, ಸ್ವೀಟಾಗಿತ್ತು, ಹುಳಿ ಏನಿರಲಿಲ್ಲ. ಇದರಲ್ಲೇ ನಾನು ಕಾಯಿನೂ ಕಿತ್ಬಿಟ್ಟು ಹೋಳು ಮಾಡಿದ್ದು ನಿಮಗೆ ಶೇರ್ ಮಾಡಿದ್ದೀನಿ. ಶಾರ್ಟದಲ್ಲೂ ಶೇರ್ ಮಾಡಿದ್ದೀನಿ, ಇನ್ನೊಂದರಲ್ಲೂ ಶೇರ್ ಮಾಡಿದ್ದೀನಿ. ಹಣ್ಣು ತುಂಬ ಮೆತ್ತಗಾಗಿತ್ತಲ್ವ, ಅದರಿಂದ ನಾನು ಚಾಕಲ್ಲಿ ನಿಧಾನವಾಗಿ ಕಟ್ ಮಾಡ್ತಾಯಿದ್ದೀನಿ. 2 ದಿನ ಇಟ್ಟಿದ್ದಕ್ಕೇ ಇಷ್ಟು ಕಲರ್ ಬಂದು ಇಷ್ಟು ಮೆತ್ತಗಾಗಿತ್ತು. ಅದು ಕಪ್ಪಗೆ ಮಚ್ಚೆ ಇರೋದು, ಹಣ್ಣೇನು ಕೆಟ್ಟಿರಲಿಲ್ಲ. ಆ ಗಿಡದ ಮೇಲೆ ಎಲೆ ಇದು ಸಿಪ್ಪೆ ಮೇಲೆ ಏನೋ ಮಚ್ಚೆ ಥರ ಆಗಿತ್ತು ಅಷ್ಟೇ. ನೋಡಿ ಅದು ಹಣ್ಣು ಕಟ್ ಮಾಡಿ ನೋಡಿಸಿದ್ನಲ್ವ, ಅಲ್ಲೇನು ಕೆಟ್ಟಿರೋದೆಲ್ಲೂ ಇಲ್ಲ. ಈ ಥರ ಹಣ್ಣು ನಾವೇ ಬೆಳೆದು ನಾವೇ ತಿನ್ನೋದು ಎಷ್ಟು ಖುಷಿ ಅನಿಸುತ್ತೆ. ಅದು ಪಾಟಲ್ಲಿ ಮಾವಿನ ಗಿಡದಲ್ಲಿ ಹಣ್ಣು ಬಿಟ್ಟಿರೋದು ಖುಷಿ ಅನಿಸುತ್ತಲ್ವ. ಈ ಥರ ಬೆಳಿಬೋದು. ಇವಾಗೆಲ್ಲ ಗ್ರಾಫ್ಟೆಡ್ ಗಿಡ ಸಿಗುತ್ತೆ. ನಾವು ಸಾಕಾಗೋಷ್ಟು ತಿನ್ನೋಕ್ಕಾಗದೇ ಇದ್ರೂ ನಾವೇ ಬೆಳೆದು ತಿನ್ನೋದು ಒಂದೊಂದೇ ಹಣ್ಣು ಆದ್ರೂ ತುಂಬ ಖುಷಿ ಅನಿಸುತ್ತೆ. ಕೈಯಾರೆ ನಾವೇ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದು. ನೋಡಿ ಇಷ್ಟು ಹೋಳು ಆಯ್ತು. ಅದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಕಟ್ ಮಾಡಿ ತಿಂದಿದ್ದಾಯ್ತು ಅವತ್ತು. ಅದನ್ನು ನಾನು ಹೋದ ವರ್ಷ ಇದು ತುಂಬ ಖುಷಿ ಕೊಟ್ಟು, ಇದು ಹಣ್ಣಲ್ಲಿ ಮಾವಿನ ಹಣ್ಣು ಅಲ್ವಾ, ವರ್ಷಕ್ಕೆ ಒಂದು ಸರಿನೇ ಬಿಡೋದು. ಚೇಪೆಕಾಯಿ ಆದರೆ ಅವಾಗವಾಗ ಬಿಡ್ತಾ ಇರುತ್ತೆ. ಒಂದು ಸರಿ ಆಗೋದ್ಮೇಲೆ ದಾಳಿಂಬೆನೂ ಬಿಡುತ್ತೆ, ದ್ರಾಕ್ಷಿ ಅವೆಲ್ಲ ಬಿಡುತ್ತೆ. ಮಾವಿನ ಹಣ್ಣು ಮಾತ್ರ ವರ್ಷಕ್ಕೆ ಒಂದೇ ಸರಿ ಬಿಡೋದು. ಇವಾಗ ಆಲ್ ಸೀಸನ್ ಮ್ಯಾಂಗೋ ಅಂತ ಹೇಳ್ತಾರೆ. ನಾನು ಒಂದು ತಂದೆ, ಅದಾದರೆ ಅದು ಇಲ್ಲ. ಅದಾದಮೇಲೆ ನೋಡಿ ಇದು ಕಲ್ಪಟ್ಲೆಕಾಯಿ ಅಂತೀವಿ. ಆಮೇಲೆ ನೀವು ಏನಂತೀರೋ ಗೊತ್ತಿಲ್ಲ. ಅವು ಹಂಗೆ ಅಷ್ಟೇ ತುಂಬ ಚೆನ್ನಾಗಿ ಉದ್ದವಾಗಿ ದೊಡ್ಡದಾಗಿಬಿಟ್ಟಿದ್ವು ಸಣ್ಣ ಪಾಟಲ್ಲೇ. ಆಮೇಲೆ ಟೊಮೊಟೊನೂ ತುಂಬ ಚೆನ್ನಾಗಿ ಬಂದಿದ್ವು ಹೋದ ವರ್ಷ. ಸ್ವಲ್ಪ ಅರ್ಧ ಕೆಲಸ ನಿಂತಾಗಲೇ ಅಲ್ಲೆಲ್ಲ ಹಾಕ್ಕೊಂಡಾಗಲೇ ಚೆನ್ನಾಗಿ ಬಂದಿತ್ತು. ಚಪ್ರದವರೆಕಾಯಿನೂ ತುಂಬ ಚೆನ್ನಾಗಿ ಬಂದಿತ್ತು. ಎಷ್ಟೊಂದು ತರಕಾರಿ ಹಣ್ಣು ಎಲ್ಲ ತಿಂದಿದ್ವಿ. ಈ ವರ್ಷವೇ ಸ್ವಲ್ಪ ಕಮ್ಮಿ ಆಯಿತು ನನಗೆ. ಕಾಯಿನೂ ಅಷ್ಟೇ ದೊಡ್ಡದಾಗಿದೆ ನೋಡಿ. ಟೊಮೊಟೊ ಗಿಡದಲ್ಲೇ ಹಣ್ಣಾಗುತ್ತೆ. ಒಬ್ಬೊಬ್ರು ಗಿಡದಲ್ಲೇ ಹಣ್ಣಾಗಲ್ಲ ಅಂತಾರೆ. ಹಣ್ಣಾಗುತ್ತೆ, ಬಿಟ್ಟರೆ ಹಣ್ಣಾಗುತ್ತೆ. ಆಮೇಲೆ ಚೆರ್ರಿನೂ ಅಲ್ಲ, ಚೆರ್ರಿ ಟೊಮೊಟೊನೂ ಅಲ್ಲ, ಇದು ದೊಡ್ಡ ಟೊಮೊಟೊನೂ ಅಲ್ಲ. ನಾರ್ಮಲಾಗಿ ಒಂದು ದೊಡ್ಡ ಗೋಲಿ ಸೈಜ್ ಇರುತ್ತೆ. ಇದು ಅಷ್ಟೇ, ಹಣ್ಣು ಈಚೆ ಇಟ್ಟರೆ 1 ವಾರ ಆದ್ರೂ ಕೆಡಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದೂ ತುಂಬ ಜಾಸ್ತಿ ಬಿಡುತ್ತೆ. ಗಿಡ ಉದ್ದಕ್ಕೆ ಬೆಳ್ಕೊಂಡು ಹೋಗುತ್ತೆ ಬಳ್ಳಿ ಥರ. ಅದನ್ನು ಸ್ವಲ್ಪ ಸುತ್ತಿ ಬಿಟ್ಟರೆ ಈ ಥರ ಇರುತ್ತೆ. ಇದನ್ನು ಅಷ್ಟೇ, ಸ್ವೀಟು ಇರೋಲ್ಲ, ಹುಳಿ ಇರೋಲ್ಲ, ನಾರ್ಮಲಾಗಿರುತ್ತೆ ಕರೆಕ್ಟಾಗಿ. ಪಪ್ಪು ಮಾಡ್ತೀವಲ್ಲ, ಆಂಧ್ರ ಪಪ್ಪು, ಅದಕ್ಕೆ ಹಾಕ್ಕೊಬೋದು. ಆಮೇಲೆ ನಾವು ಪಲಾವ್ ಅನ್ನಕ್ಕೆ ಅದಕ್ಕೆಲ್ಲ ಮಾಡ್ಕೊಬೋದು. ಆಮೇಲೆ ಹೋದ ವರ್ಷ ಈ ವರ್ಷದ್ದು 2 ವರ್ಷದ್ದು ಅರಶಿನ ಬೆಳೆದಿದ್ದು ನಾನು, ಅದನ್ನು ನೋಡಿಸಿದ್ದೀನಿ. ಅರಶಿನ ಇವೆಲ್ಲ ನಾವು ಪಾಟಲ್ಲೇ ಬೆಳೆದಿರೋದು. ಅದು ಟೆರೆಸ್ ಮೇಲೆ. ನೆಲನೇ ಬೇಕು ಅಂತೇನಿಲ್ಲ, ಪಾಟಲ್ಲೂ ನಾವು ಅಂದ್ಕೊಂಡಿರೋ ಬೆಳೆ ಬೆಳಿಬೋದು ಪ್ರಯತ್ನ ಪಟ್ಟರೆ ಅನ್ನೋದಕ್ಕೆ ನಾನು ಈ ವಿಡಿಯೋ. ಹೋದ ವರ್ಷ ತುಂಬ ಖುಷಿ. ಇವೆಲ್ಲ ಬೆಳೆದಿದ್ವು, ನೋಡಿಸಿದ್ದೀನಿ ನಾನು ಆಲ್ಮೋಸ್ಟು. ಲಾಸ್ಟಲ್ಲಿ ಒಂದೊಂದು ಸ್ಕಿಪ್ಪಿಂಗ್ ಆಗ್ತಾಯಿದ್ದೀನಿ. ಹೋದ ವರ್ಷ ಈ ವರ್ಷವೂ ಹಾರ್ವೆಸ್ಟು ತುಂಬ ಚೆನ್ನಾಗಿ ಬಂದಿತ್ತು. ಅದು ಕಟ್ ಮಾಡಿ ಒಣಗಿಸ್ಬಿಟ್ಟು ಪುಡಿ ಮಾಡಿರೋದು ಕೂಡ ನಿಮಗೆ ಶೇರ್ ಮಾಡಿದ್ದೀನಿ. ನೋಡಿ ಎಷ್ಟು ಕಲರ್ ಚೆನ್ನಾಗಿದೆ ಅಂದರೆ. ಮಾವಿನ ಹಣ್ಣು ಸೇಮ್ ಇದೇ ಕಲರ್ ಇತ್ತಲ್ವ. ಇವಾಗ ಅರಶಿನೂ ಅಷ್ಟೇ, ಅದು ಪುಡಿ ಮಾಡಿದಾಗ ಮನೆಯೆಲ್ಲ ಅದರ ಅರೋಮ ತುಂಬ ಚೆನ್ನಾಗಿರುತ್ತೆ. ಈ ಥರ ಬಟ್ಟೆಯಲ್ಲಿ ಒಣಗಾಕ್ಕೊಬೋದು ಅಥವಾ ತಟ್ಟೆಯಲ್ಲಿ ಒಣಗಾಕ್ಕೊಂಡು ಚೆನ್ನಾಗಿ ಒಣಗಿದ್ಮೇಲೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡ್ರೆ ನಮಗೆ ವರ್ಷಕ್ಕಾಗೋಷ್ಟು ಅರಶಿನ ಪಾಟಲ್ಲಿ ಬೆಳಿಬೋದು. ವರ್ಷಕ್ಕಾಗೋಷ್ಟು ಅರಶಿನ ನಾವು ಪಾಟಲ್ಲೇ ಬೆಳಿಬೇಕು ಅಂದರೆ ಎಷ್ಟು ಖುಷಿ ಅಲ್ವಾ. ಆಮೇಲೆ ಚೇಪೆಕಾಯಿ ಇದು ಸ್ವಲ್ಪ
ಬೀಜದಿಂದ ಬಂದಿರೋದಲ್ವ, ಬಿಳಿದು ಒಳಗಡೆ ಬಿಳಿ ಇರುತ್ತೆ, ಅದಂತೂ ತುಂಬಾ ಹಣ್ಣು ಬಿಡ್ತು ಈ ಸರಿ. ಫಸ್ಟ್ ಸರಿ 5 ವರ್ಷದ ಮೇಲೆ ಬಿಟ್ಟಾಗ ಒಂದೇ ಒಂದು ಕಾಯಿ ಬಂದಿತ್ತು, ಅದಾದಮೇಲೆ ನೆಕ್ಸ್ಟ್ ಕಾಯಿ ಬರ್ತಾನೆ ಇತ್ತು. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಯಾಕೆಂದರೆ ಒಂದು ಸರಿ ಹಣ್ಣೆಲ್ಲ ಆದಮೇಲೆ ಗಿಡ ಮತ್ತೆ ಚೇತರಿಸ್ಕೋಬೇಕು, ಚೇತರಿಸ್ಕೊಂಡು ಮತ್ತೆ ಹೂವು ಸ್ಟಾರ್ಟ್ ಆಗುತ್ತೆ. ಬೇರೆವೆಲ್ಲ ಮತ್ತೆ ಇನ್ನೂ ಒಂದು ರೆಡ್ದು ತೈವಾನ್ ಜಾಮ ಅಂತೀವಲ್ಲ, ಅದು ತುಂಬ ಕಾಯಿ ಇದೆ, ಆ ದೊಡ್ಡವಾಗ ತುಂಬ ನಿಧಾನ ಆಗುತ್ತೆ. ಆಮೇಲೆ ಅಂಜೂರ ಹಣ್ಣು ಅಂತೂ ತುಂಬಾ ಬಿಟ್ಟಿದ್ವಿ ಈ ಸರಿ. 6 ಗಿಡ ಇತ್ತಲ್ವ, 6 ಒಂದೇ ದಿನ, ಇದು 3 ಬಿಟ್ಟಿತ್ತಲ್ವ, ಅದಕ್ಕೆ ಅದನ್ನು ನೋಡಿಸ್ದೆ ನಿಮಗೆ. 3, 2, 1 ಸಿಗ್ತಾನೇ ಇದ್ವು, 2 ದಿನಕ್ಕೊಂದು ಸರಿ ಆದರೂ ಹಣ್ಣು ಸಿಗವು. ಆಮೇಲೆ ಮೂಲಂಗಿನೂ ತುಂಬ ಚೆನ್ನಾಗಿ ಬಂದಿದ್ವು, ಬದನೆಕಾಯಿ, ಆಮೇಲೆ ರೆಡ್ಡು ಬೆಂಡೆ, ಗ್ರೀನ್ ಬೆಂಡೆ ಎಲ್ಲ ಬೆಳೆದಿದೆ ಹೋದ ಸರಿ. ತರಕಾರಿ ಸೊಪ್ಪಂತೂ ತುಂಬ ಚೆನ್ನಾಗಿ ಬೆಳೆದಿತ್ತು. ಇದರಲ್ಲಿ ಸ್ಕಿಪ್ಪಿಂಗ್ ಹಾಕಿಲ್ಲ, ನೋಡಿಸಿ ಸಿಗಲಿಲ್ಲ ವಿಡಿಯೋ. ಒಂದೊಂದು ನಮಗೆ ಸ್ಟೋರೇಜ್ ಜಾಸ್ತಿ ಆಗುತ್ತೆ ಅಂತ ಡಿಲೀಟ್ ಮಾಡಿಬಿಟ್ಟಿರ್ತೀವಲ್ಲ, ಆ ವಿಡಿಯೋಗಳು ಮಿಸ್ ಆಗಿಬಿಡುತ್ತೆ. ಆಮೇಲೆ ದಾಳಿಂಬೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ವು ಅಂತ ಅಂದರೆ, ಇದು ಗ್ರಾಫ್ಟೆಡ್ ಗಿಡದಲ್ಲೇ ಸುಮಾರು ಒಂದು 7-8 ಕಾಯಿ ಇದ್ವು. ಅವು ಕಲರೂ ಅಷ್ಟೇ ಚೆನ್ನಾಗಿ ಬಂದಿದ್ದವು. ಆವಾಗ ಅಳಿಲಿನ ಕಾಟ ಅಷ್ಟು ಇರಲಿಲ್ಲ ಫಸ್ಟು ಸ್ಟಾರ್ಟಿಂಗು. ಅದಾದಮೇಲೆ ಈ ಕಡೆ ಸೈಡ್ ಇಟ್ಟಿದ್ವಿ ಇವನ್ನ, ಅದು ಆ ಸೈಡ್ ತೆಗೆದ್ಮೇಲೆ ಆಮೇಲೆ ಗಿಡದಲ್ಲೇ ಅವತ್ತು ಅಂಜೂರ ಹಣ್ಣು ಒಂದಿನ ಹಣ್ಣಾಗಿದ್ದು, ಅದನ್ನು ವಿಡಿಯೋ ಮಾಡಿದೆ. ಈ ಥರ ಹಣ್ಣು ಜಾಸ್ತಿ ತಿಂದ್ವಿ ಹೋದ ಸರಿ. ಸೊಪ್ಪು, ಹಣ್ಣು, ತರಕಾರಿ ತಿಂದಿದ್ವಿ. 2ನೇ ಸರಿ ನೋಡಿದೆ ಬದನೆಕಾಯಿ, ತೊಂಡೆಕಾಯಿ ಅಂತೂ ಅವನ್ನು ಜಾಸ್ತಿನೇ ತಿಂದಿದ್ದೀವಿ. ಅದು ರೆಸಿಪಿಗಳು ಕೂಡ ಹಾಕಿದ್ದೀನಿ ನಾನು. ಗಾರ್ಡನಲ್ಲಿ ಬೆಳೆದಿರೋ ತರಕಾರಿ ರೆಸಿಪಿಗಳೇ ಜಾಸ್ತಿ ಹಾಕಿರೋದು ವಿಡಿಯೋದಲ್ಲಿ. ನಾರ್ಮಲಾಗಿ ಹಾಕಿರೋವು ಸ್ವಲ್ಪ ಕಮ್ಮಿನೇ, ಮಾಮೂಲಿ ಹೊರಗಡೆಯಿಂದ ತಂದು ಮಾಡಿರೋದೆಲ್ಲ ಕಮ್ಮಿನೇ. ತರಕಾರಿದು ಮಾತ್ರ ರೆಸಿಪಿಗಳು ನಾನು ಮೇಲೆ ಬೆಳೆದಿರೋ ತರಕಾರಿನೇ ತಗೊಬಂದು ಮಾಡಿದ್ದು ನಿಮಗೆ ಶೇರ್ ಮಾಡಿದ್ದೀನಿ. ಸುಮಾರು ರೆಸಿಪಿ ಇದ್ದಾವೆ, ಎಲ್ಲ ಥರನೂ ಮಾಡಿದ್ದೀನಿ, ಅಂದರೆ ನಾನು ಲೇಟೆಸ್ಟ್ ಏನಿಲ್ಲ. ಆಮೇಲೆ ಇನ್ನೊಂದು ದಿನ ನೋಡಿ, ಅದು ಸೈಡಲ್ಲಿ ಸೇರ್ಕೊಂಬಿಟ್ಟಿತ್ತು, ಹಣ್ಣಾಗಿರೋದು ಗೊತ್ತೇ ಆಗಿರಲಿಲ್ಲ. ಅವತ್ತು ಕಲರ್ ಏನು ಎಲ್ಲೋ ಇದೆ ಎಲೆನಾ ಅಂತ ನೋಡಿದಾಗ ಅದು ಹಣ್ಣು ಒಳಗಡೆ ಸೇರಿತ್ತು, ಅದನ್ನು ಕಿತ್ತಿದೆ. ತುಂಬ ಹಣ್ಣು ಆಗಿಲ್ಲ ಅಥವಾ ಕಾಯಿನೂ ಇಲ್ಲ, ದೋರ್ಗಾಯಿ ಇದೆ. ಈ ಥರ ಇದ್ದಾಗ ಇನ್ನೂ ಟೇಸ್ಟ್ ಇರುತ್ತೆ ಹಣ್ಣು. ಫಸ್ಟ್ ಹಣ್ಣು ಮಾತ್ರ ತುಂಬ ಚೆನ್ನಾಗಿ ಬಿಟ್ಟಿತ್ತು. ಇದು ಸೋರೆಕಾಯಿ ನೋಡಿ, ನಾನಿದು ಯಾವುದ್ರಲ್ಲಿಟ್ಟಿದ್ದೆ ಅಂದರೆ ಅಕ್ಕಿ ಚೀಲದಲ್ಲಿಟ್ಟಿದ್ದು. ಇದು ಸುಮಾರು 5ನೇ ಕಾಯಿ ಅನಿಸುತ್ತೆ ಬಳ್ಳಿ ಬಂದಿದ್ದು. ಒಂದು ಕಾಯಿ ಹಾರ್ವೆಸ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ರೆಡಿ ಆಗೋದು, ಆ ಥರ. ನಾನು ಸೋರೆಕಾಯಿನೂ ತುಂಬ ಬೆಳೆದೆ ಅವತ್ತು ಹೋದ ಸರಿನೂ. ಕಲ್ಪಟ್ಲೆಕಾಯಿ, ಆಮೇಲೆ ಸೋರೆಕಾಯಿ, ಆಮೇಲೆ ಬೇಸಿಗೆಗಾಲ ಇರೋದ್ರಿಂದ ನೋಡಿ ಇದರಲ್ಲೇ ಸೋರೆಕಾಯಿ ಬಳ್ಳಿ ಇದ್ದಿದ್ದು. ನೀರು ಜಾಸ್ತಿ ಬೇಕಲ್ವ ಬಳ್ಳಿಗಳಿಗೆ ಅಂತ ನಾನು ಬೇಸಿಗೆಗಾಲದಲ್ಲೇ ಆ ಥರ ಇಡ್ತೀನಿ. ಆಮೇಲೆ ಮೆಣಸಿನ್ಕಾಯಿ ಹಣ್ಣಾಗಿದ್ದಿದ್ದು, ಅವು ಒಂದು ಸ್ವಲ್ಪ ಹಾಕಿದ್ದೀನಿ. ಯಾವ್ಯಾವ ವಿಡಿಯೋ ನನ್ನ ಹತ್ರ ಇದ್ವೋ ಅವನ್ನೆಲ್ಲ ಹಾಕಿದ್ದೀನಿ. ಇವು ಒಂದು ಸರಿ 2 ಒಟ್ಟಿಗೆ ಪಕ್ಕನೇ ಬಿಟ್ಟಿದ್ವು. ಇದು ಕಲ್ಪಟ್ಲೆಕಾಯಿ ಅಂತೀವಲ್ಲ, ಅದೂ ಅಷ್ಟೇ ಎಷ್ಟು ಉದ್ದ ಇದ್ದಾವೆ ನೋಡಿ. ಅವ ರಾತ್ರಿ ಹೊತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ವಿಡಿಯೋ ಮಾಡಿದ್ದೆ, ಅದೊಂದಿತ್ತು, ಅದನ್ನು ಹಾಕಿದ್ದೀನಿ. ಅದು ಸಿಂಗಲ್ ಬಿಟ್ಟಿದ್ದು ಬರೀ ಗೋಧಿ ಹಿಟ್ಟು ಡಬ್ಬದಲ್ಲಿ. ಇದು ನಾನು ದೊಡ್ಡ ಡ್ರಮ್ ಇತ್ತಲ್ಲ, ಅದರಲ್ಲಿ ಹಾಕಿದ್ದೆ ಬೀಜ. ಇದು ಬಳ್ಳಿ ತುಂಬ ಚೆನ್ನಾಗಿ ಬಂದಿತ್ತು. ಕಾಯಿನೂ ಜಾಸ್ತಿ ಸುಮಾರಾಗಿ ಉದ್ದನೇ ಇದ್ದವು. ಅದಾದಮೇಲೆ ಇವು ಬೀನ್ಸ್ ನೋಡಿ, ಬರೀ ಗಾರ್ಡನ್ ವೇಸ್ಟ್ ಹಾಕಿ ಪಾಟಲ್ಲಿ ಮೇಲೆ ಒಂಚೂರು ಮಣ್ಣು ಹಾಕಿ ಬೀನ್ಸ್ ಇಟ್ಟಿದ್ದೆ. ಆ ಬೀನ್ಸು ಅಷ್ಟೇ ಸರಿ ತುಂಬ ಚೆನ್ನಾಗಿ ಬಂದಿದ್ವು. ಇವು ಸಿಮೆಂಟ್ ಪಾಟು ಮಹೇಶ್ ತಂದು ಕೊಟ್ಟಿದ್ದ ಅಂತ ನಾನು ವೇಸ್ಟ್ ಹಾಕಿ ಗೊಬ್ಬರ ಮಾಡೋಣ ಅಂತ ಮಾಡಿ ಲಾಸ್ಟಲ್ಲಿ ಮಣ್ಣಲ್ಲಿ ಸುಮ್ಮನೆ ಮಣ್ಣೆ ಹಾಕ್ಬಿಡ್ಬೇಕು ಅಂತ ಬೀಜ ಇಟ್ಟಿದ್ದಾಗ ಬಂದಿದ್ದೀವು. ಏನಂತ ಬೀನ್ಸು ಅವು ಮನೇಲಿ ತಂದಿರೋ ಒಣಗಿರೋದು ಬೀನ್ಸ್ ಬೀಜ ಇರುತ್ತಲ್ಲ, ಅವನ್ನಿಟ್ಟಿದ್ದೆ. ಅವೇ ಎಷ್ಟು ಚೆನ್ನಾಗಿ ಬಂದಿದ್ವು. ಇದು ಗ್ರಾಫ್ಟೆಡ್ ಗಿಡದ ಹಣ್ಣು. ಇದು 2 ಹಣ್ಣು ಒಟ್ಟಿಗೆ ಆಗಿದ್ವು, ಅದನ್ನು ಅವತ್ತು ಕೀಳಿದೆ. ಚೇಪೆಕಾಯಿ ಅಂತೂ ಸುಮಾರು ತಿಂದಿವಿ. ಚೇಪೆಕಾಯಿ ಆಮೇಲೆ ಅಂಜೂರ ಜಾಸ್ತಿ ತಿಂದಿರೋದು. ಈ ಥರ ಹಣ್ಣು, ದ್ರಾಕ್ಷಿ ಹಣ್ಣಿಂದು ಇಲ್ಲ ಅಂತ ಹೇಳಿದ್ನಲ್ವ, ಈ ಥರ ಹಣ್ಣಿನ ಗಿಡಗಳು ಎಲ್ಲ ಬೆಳೆಸಿದ್ದೀವಿ. ಆಮೇಲೆ ಇನ್ನೊಂದು ಸೀತಾಫಲನೂ ಮಿಸ್ ಆಯಿತು ವಿಡಿಯೋ. ಸೀತಾಫಲ ಕೂಡ ಫಸ್ಟ್ ಹಾರ್ವೆಸ್ಟ್ ಮಾಡಿದ್ದು, ಅದನ್ನು ತುಂಬ ಚೆನ್ನಾಗಿ ಹಣ್ಣು ಬಿಟ್ಟಿತ್ತು. ಲಕ್ಷ್ಮಣ ಫಲ ಈ ವರ್ಷ ಆಗ್ತಾಯಿದೆ, ನೋಡಬೇಕು. ಇದನ್ನು ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಗ್ರಾಫ್ಟೆಡ್ ಗಿಡ, ಇದು ಒಳಗಡೆ ಕೆಂಪಿರುತ್ತೆ ಅಂತ ಹೇಳಿದ್ನಲ್ಲ, ಅವತ್ತು 2 ಹಣ್ಣು ಒಟ್ಟಿಗೆ ಕಟ್ ಮಾಡಿಬಿಟ್ಟು ನಾನು ಇದು ಗಾರ್ಡನ್ನಲ್ಲೇ ಕಟ್ ಮಾಡಿ ಕೊಟ್ಟಿದ್ದೆ ಎಲ್ಲರಿಗೂ, ಒಂದೊಂದು ಪೀಸು ಬರಲಿ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಇದೂ ಅಷ್ಟೇ. ತುಂಬ ಅಂದರೆ ವೈಟು ಇದಕ್ಕಿಂತ ಟೇಸ್ಟ್ ಇರುತ್ತೆ. ಇದು ಸ್ವಲ್ಪ ಪರವಾಗಿಲ್ಲ, ಕಲರ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಸುಮಾರು 3 ವರ್ಷದ ಗಿಡ. ಇವಾಗ ಬಂದಾಗಿಂದ 1-2 ಕಾಯಿ ಬಿಡ್ತಾಯಿದ್ವು. ಈ ವರ್ಷ ಜಾಸ್ತಿನೇ ಬಿಟ್ಟಿದ್ವು.
ಹಣ್ಣಾದಾಗ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಯಿ ಸ್ವಲ್ಪ ಮೆಚೂರ್ ಆದ ತಕ್ಷಣ ಬಟ್ಟೆ ಕಟ್ಟಿಬಿಡ್ಬೇಕಿಲ್ಲ ಅಂದರೆ ಅಳಿಲಿನಿಂದ ನಾವು ಉಳಿಸ್ಕೊಳಕ್ಕಾಗಲ್ಲ. ಹಂಗೂ ಬಟ್ಟೆ ಕಟ್ಟಿದ್ದನ್ನು ಕಡಿದ್ಬಿಟ್ಟು ಒಂದೆರಡು ಹಣ್ಣು ತಿಂದಿದ್ವು. ಸ್ವಲ್ಪ ನಮಗೆ ಅವು ತಿಂದು ಸ್ವಲ್ಪ ಮಿಕ್ಕಿರೋ ಹಣ್ಣು ಸುಮಾರಾಗೇ ಬಂದಿದ್ವಿ ಈ ಸರಿ. ನೋಡಿ ಇದು ಸ್ವಲ್ಪ ದೂರ್ಗಾಯಿ, ತುಂಬ ಹಣ್ಣಾಗಿಲ್ಲ, ಅದರಿಂದ ಸ್ವಲ್ಪ ಗಟ್ಟಿ ಅನಿಸುತ್ತೆ. ಅಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಈ ಥರ ಇದ್ದಾಗ. ತುಂಬ ಹಣ್ಣಿದ್ರೆ ನಮ್ಮ ಮನೆಗೆ ಯಾರೂ ತಿನ್ನಲ್ಲ. ಸ್ವಲ್ಪ ಈ ಥರ ಕಾಯಿ ಕೊಬ್ಬರಿ ಥರ ಇದ್ರೇ ಜಾಸ್ತಿ ಇಷ್ಟಪಡ್ತಾರೆ. ನಾನು ಆ ಲೆವೆಲಲ್ಲೇ ಹಣ್ಣುಗಳು ತೆಗೆದುಬಿಡ್ತೀನಿ. ಇಲ್ಲ ತುಂಬ ಹಣ್ಣಾಗಕ್ಕೆ ಬಿಡೋಕ್ಕೋಗಲ್ಲ. ನೋಡಿ ಇಷ್ಟು ಪೀಸ್ ಅದು 2 ಕಾಯಿಯಿಂದ ಎಷ್ಟು ಖುಷಿ ಅನಿಸುತ್ತಲ್ವ ಈ ಥರ ನೋಡಿಬಿಟ್ಟು. ಇದನ್ನು ಸುಮಾರು ಒಂದು ಸರಿ ಮಾತ್ರ ವಿಡಿಯೋ ಮಾಡಿದ್ದೀನಿ. ಇನ್ನು ವಿಡಿಯೋ ಮಾಡದೆ ಎಷ್ಟೋ ಸರಿ ಕಟ್ ಮಾಡಿ ತಿಂದಿರೋದು ಇದೆ. ಆಮೇಲೆ ಇದು ಆ ಕಡೆ ಸಾಮಂತಿಗೆ ನಾನು ತಂದು ಕಟಿಂಗ್ ಇಟ್ಟು ಹೋಯ್ತು ಅನ್ನಲ್ಲ, ಅವೆರಡು ಗಿಡದ್ದು ಕಟಿಂಗು ಅವತ್ತು ಹೂವು ಹಾರ್ವೆಸ್ಟ್ ಮಾಡಿದ್ದೆ. ಯಾಕೆಂದರೆ ಹೂವು ಒಣಗಕ್ಕೆ ಬಿಡಬಾರ್ದು ಅಂತೇಳಿ ಪೂಜೆಗೆ ಶುಕ್ರವಾರ ಸೋಮವಾರ ಹಾರ್ವೆಸ್ಟ್ ಮಾಡ್ತಿದ್ನಲ್ವ, ಆವಾಗ ಮಾಡಿದ ವಿಡಿಯೋ ಇದು. ಇವಾಗ ಆ ಗಿಡಗಳು ಇಲ್ಲ, ಹೋಯ್ತು, ಕಟ್ ಮಾಡಿರೋ ಹೋಗ್ತು. ಅವತ್ತು 2 ಹಣ್ಣು ಇನ್ನೊಂದು 2 ಹಣ್ಣು ಬಂದಿತ್ತು ಪೂಜೆ ದಿನ, ಅವನ್ನೂ 2 ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ, ದೇವರಿಗೆ ಇಡೋಕ್ಕೆ ಬರುತ್ತೆ ಅಂತ. ಇದು ಶುಕ್ರವಾರ ದಿನನೋ ಅಥವಾ ಸೋಮವಾರದ ದಿನನೋ ಮಾಡಿರೋ ವಿಡಿಯೋ ಸಾಮಂತಿಗೆ ಜೀನಿಯಾ. ನಮಸ್ತೆ.